ಭಾರತೀಯ ಸೈನಿಕರ ಸುರಕ್ಷತೆಗಾಗಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಹೊಸಹೊರಳು ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಶ್ರೀಕೋಟೆ ಭೈರೇಶ್ವರ ದೇವಸ್ಥಾನದಲ್ಲಿ ಸೈನಿಕರ ಸುರಕ್ಷತೆಗಾಗಿ ಸಂಕಲ್ಪವನ್ನು ಮಾಡಿ ಶಾಸಕ ಎಚ್ಡಿ ಮಂಜು ಅವರು ಪೂಜೆಯನ್ನು ಮಾಡಿಸಿದ್ರು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ನಮ್ಮ ದೇಶದ ಸೇನೆ ಬಲಿಷ್ಠವಾಗಿದ್ದು ಭಾರತೀಯ ಸೇನೆಗೆ ಒಳಿತಾಗಲಿ ಅನ್ನುವಂತಹ ಪೂಜೆಯನ್ನು ಮಾಡಿಸಿದ್ದಾರೆ. ಶತ್ರು ರಾಷ್ಟ್ರದ ವಿರುದ್ಧ ನಮ್ಮ ಸೈನಿಕರಿಗೆ ಹೋರಾಡುವ ಶಕ್ತಿ ದೇವರು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಭಾರತದ ಯುದ್ಧ ನಡೀತಾ ಇದೆ. ಪಾಕಿಸ್ತಾನ ಸರ್ವಿಷ್ಠ ದೇವತಾ ಮಹಾದೇತಾಭ್ಯ ಮಹಾಸ್ವಜಾದಿಗೆ ಏಕದಂತ ದೇವತಾ ಸ್ವಾಮಿ ದೇವತಾ ಮಹಾದೇತಾಂತಿರ್ತೋ ಐಶ್ವರ್ಯ ಮಹಾದೇತಾಸ್ವಾದಿತ್ಯ ಮಹಾದೇತಾಸ್ವಾದಿತ್ಯ ಮಹಾಲಕ್ಷ್ಮಿ ದೇವತಾ ಸರ್ವಶಕ್ತಿ ವಿನಾಯಕ ಮಹಾಸ್ವಾದಿತ್ಯ ಮಹಾದೇತಾಂತರ್ವ್ಯಾಮೆ ಐಶ್ವರ್ಯದೇವತಾ ಮಹಾದೇತಾ ಸರ್ವಸಂಕಲ್ಪಾನ ದೇವತಾ ಮಹಾದೇತಾಂತರ್ವ್ಯಾಮೆ ನಮಃ ಸರ್ವದೇವತಾ ಮಹಾದೇವತಾ ಮಹಾದೇತಂ ಸರ್ವೇಶ್ವರದೇವತಾ ಮಹಾದೇತಾಂತರ್ವ್ಯಾಮೆ ನಾಮದೇಶ ದೇವತಾ ಮಹಾದೇತಾಂತರ್ವ್ಯಾಮೆ ನಮಃ ಸರ್ವೇಕ ಹಲ್ಲೆಗಳೆದಿರುವ ಪಾಕಿಸ್ತಾನ ಉಗ್ರಗಾಮಿಗಳು ಅದರ ಪರವಾಗಿ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಕೋಟೆಬೇಶ್ವರ ಶಕ್ತಿ ಕೊಡಲಿ ಅಂತೇಳಿ ನಾನು ಒಂದನೇದಾಗಿ, ಎರಡನೇದು ನಮ್ಮ ಭಾರತ ದೇಶದ ಸೈನಿಕರಿಗೆ ಈ ಭೈರವೇಶ್ವರ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಈ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಶಾಸಕರ ಬೆಂಬಲದಿಂದ ನಾವು ಇವತ್ತು ಇಲ್ಲೊಂದು ಪೂಜೆ ಇಟ್ಕೊಂಡು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಅವ್ರಿಗೆ ಇನ್ನೂ ಬಲವಾದ ಶಕ್ತಿ ಕೊಡಲಿ ಅಂತೇಳಿ ಅದನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮುಗಿಸ್ತೀನಿ. ಪ್ರಜೆಗಳು ಕಾಶ್ಮೀರಕ್ಕೆ ಪ್ರವಾಸ ಹೋದ ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳು ಅವ್ರನ್ನೇನು ಹತ್ಯೆಗೈದೋ ಅದ್ರಿಗೆ ಪ್ರತೀಕಾರವಾಗಿ ಇವತ್ತು ನಮ್ಮ ದೇಶ ಮೊನ್ನೆ ಉಗ್ರಗಾಮಿ ನೆಲೆಗಳ ಮೇಲೆ ಅವರ ಹೆಚ್ಚು ಕಮ್ಮಿ 9 ಉಗ್ರಗಾಮಿ ತಾಣಗಳನ್ನ ಧ್ವಂಸಗೊಳಿಸೋದು. ಅದರ ಪ್ರತೀಕಾರವಾಗಿ ಪುನಃ ನಾವು ಸಂಬಂಧಪಟ್ಟ ಉಗ್ರಗಾಮಿಗಳು ಮಾತ್ರ ನಾವು ನಮ್ಮ ರಾಷ್ಟ್ರದ ಸೈನಿಕರು ಅವ್ರನ್ನ ಉಗ್ರಗಾಮಿ ನೆಲೆಗಳನ್ನ ಧ್ವಂಸ ಮಾಡೋದು. ಆದರೆ ಪಾಕಿಸ್ತಾನದ ಪ್ರತೀಕಾರವಾಗಿ ನಮ್ಮ ದೇಶದ ನಾಗರಿಕರ ಮೇಲೆ ಇವತ್ತು ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ರಾಷ್ಟ್ರದ ಗೌರವಯುತ ಪ್ರಧಾನಮಂತ್ರಿಗಳು ನಮ್ಮ ಭೂಸೇನೆ